ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ಮದುವೆಗೋ ಮಸಣಕೋ ಹೋಗೆಂದ ಕಡೆ ಹೋಗುವೆನ, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೆ ಹೋಗುವೆನ. ರೈತ ಜಗತ್ತಿಗೆ ಅನ್ನ ಕೊಡುವ ಅನ್ನದಾತ, ಕಾಯಕವನ್ನೇ ಉಸಿರಾಗಿಸಿಕೊಂಡಿರುವ ಕಾಯಕ ಜೀವಿಯ ಒಡಲಿನ ಉಸಿರುಗ ಇಂದು ಸಂಚಕಾರ ತಂದಿದೆಯಲ್ಲ ದೇವ. ಮಣ್ಣಿನ ಮಕ್ಕಳು ತುತ್ತು ಅನ್ನಕ್ಕಾಗಿ ಇನ್ನೊಬ್ಬರ ಮುಂದೆ ಕೈಗೊಟ್ಟುವ ದುಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟೆಯಲ್ಲ ದೇವ, ನಿರ್ಮಾಣ ಮಾಡಿಬಿಟ್ಟೆಯಲ್ಲ. ಇನ್ನೇತಕ್ಕೆ ರೈತ ಜಗತ್ತಿಗೆ ಅನ್ನ ಕೊಡುವ ಅನ್ನದಾತ ಎಂಬ ತಿಳಿದು ಭಾವನೆಗಳು ಅವನೇ ಹಸಿವಿನಿಂದ ಕಂಗೆಟ್ಟಿರುವಾಗ ಕಾಲ ಕಾಲಕ್ಕೆ ಬಾರದ ಮಳೆಗಳು, ಸಕಾಲಕ್ಕೆ ಬಾರದ ಬೆಳೆಗಳು, ಬೆಳೆಗಳಿಗೆ ಸಿಗದ ತಕ್ಕ ಬೆಲೆಗಳು, ಸಾಲ ಕೊಟ್ಟವ ಮನೆಯ ಮುಂದೆ ಬಂದು ನಿಂತುಕೊಂಡು ಸಾಲ ಕೊಡಿ ಎಂದು ಪೀಡಿಸುವಾಗ ತಮ್ಮ ಹೆಂಡತಿಯ ಬರಳಲ್ಲಿರುವ ಮಾಂಗಲ್ಯವನ್ನು ಕೈಯಲ್ಲಿರುವ ಬಳೆಗಳನ್ನು ಬಿಚ್ಚಿಕೊಡುವಾಗ ಕರುಳು ಕಿವಿಟ್ಟು ಬಂದಂತಾಗುತ್ತದೆ, ಕರುಳು ಕಿವಿಟ್ಟು ಬಂದಂತಾಗುತ್ತದೆ. ಸಾಲದ ಬಾಧೆಯನ್ನು ತಾಳಲಾರದ ಲೆಕ್ಕವಿಲ್ಲದಷ್ಟು ರೈತರು ನಮ್ಮನ್ನು ಆತ್ಮಹತ್ಯೆ ದಾರಿ ಹಿಡಿದಿರುವಾಗ ಆ ಕುಟುಂಬಗಳ ಕಣ್ಣೀರಿನ ಕತೆ ವ್ಯಥೆ ನಿನಗೆ ತಿಳಿಯುತ್ತಿಲ್ಲವೇ ದೇವಾ? ರೈತರ ಮಕ್ಕಳನ್ನು ಮದುವೆಯಾಗುವ ಹೆಣ್ಣು ಮಕ್ಕಳು ತಾನು ಮದುವೆಯಾಗುವ ಗಂಡನ ಬದಲು ತಾನು ತನ್ನ ಗಂಡ ನಂಬಿರುವ ಈ ಭೂತಾಯಿನ ನಂಬಿಕೊಂಡು ನಮ್ಮ ಮನೆಗಳಿಗೆ ಕಾಲಿಡುತ್ತಾರೆ. ಅಂತಹ ಮಹಾಲಕ್ಷ್ಮಿಯರ ಒಡಲಿನ ಬಿಸಿ ಉಸಿರ ತಾಪ ನಿನಗೆ ತಾಕುತ್ತಿಲ್ಲವೇನೋ? ನಿನಗೆ ತಾಕುತ್ತಿಲ್ಲವೇ? ನಿನಗೇನು ಭವ್ಯವಾದ ಗುಡುಗಳನ್ನು ಕಟ್ಟಿಸಿಕೊಂಡು ಮೈ ತುಂಬ ಒಡವೆ ವಸ್ತುಗಳನ್ನು ಹೊತ್ತುಕೊಂಡು ಭದ್ರವಾಗಿ ಬಾಗಿಲಾಕಿಕೊಂಡು ಬೆಚ್ಚ ಕುಳಿತಿರುವಾಗ ಬಯಲಲ್ಲಿ ನಿಂತ ಬಡವರ ಕಷ್ಟ ನಿನಗೆ ಹೇಗೆ ಅರ್ಥವಾಗಬೇಕು? ನಿನಗೆ ಇದಕ್ಕೆ ದೀನ ಬಂಧು, ದಯಾಸಾಗರ, ದಯಾಬಿಂದು ಎಂಬ ಬಿರುದು ಭಾವನೆಗಳು ಬಡವರ ಕಣ್ಣೀರ ಕಷ್ಟವನ್ನು ನೀಗದಿದ್ದ ಮೇಲೆ ನಿನಗೆ ಬಿರುದು ಭಾವನೆ. ಕೇಳಿಸುತ್ತಿಲ್ಲವೇ ದೇವ? ನಿನಗೆ ಕೇಳಿಸುತ್ತಿಲ್ಲವೇ ಆ ಮೂಕ ಪ್ರಾಣಿಗಳ ವೇದನೆಗಳು? ಹಸಿವಿನಿಂದ ಕಂಗೆಟ್ಟು ಅಂಬಾ ಎನ್ನ ಕೂಗಲು ಅವಳ ಕಾಣಲಿಲ್ಲ. ತಾನೇ ಜನ್ಮ ಕೊಟ್ಟ ಕರುಗಳಿಗೆ ಹಾಲುಣಿಸಲು ಕೆಚ್ಚಲುಗಳಲ್ಲಿ ಹಾಲಿಲ್ಲ. ಆ ಮೂಕ ಪ್ರಾಣಿಗಳ ವೇದನೆಯನ್ನು ಕೇಳಿಸಿಕೊಳ್ಳಲಾರದಷ್ಟು ಕಲ್ಲು ಹೃದಯವನ್ನು ನೀನಾದೆಯ ದೇವ, ನೀನಾದೆಯ. ಮತ್ತೊಂದು ಕಡೆ ಬಡವರ ಹೊಟ್ಟೆಯ ಮೇಲೆ ಹೊಡೆದು ಕೊಟ್ಟ ಸಾಲಕ್ಕೆ ಬಡ್ಡಿ, ಆ ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಹಾಕಿ ಮಗಳಿನ ಮೇಲೆ ಮಗಳು ಕಟ್ಟುತ್ತಿರುವ ಈ ಊರಿನ ತನಕ ಮಹೇಂದ್ರ ವರ್ಮನ ಸುಖದ ಲೋಲಪತೆಯನ್ನು ನೋಡು. ಹಗಲೆನ್ನದೆ, ಇರುಳೆನ್ನದೆ, ಚಳಿಯೆನ್ನದೆ, ಮಳೆ ಎನ್ನದೆ, ಬಿಸಿಲೆನ್ನದೆ ಭೂತಾಯಿ ಸೇವೆ ಮಾಡಿದ ಮಣ್ಣಿನ ಮಕ್ಕಳು ಅವರ ಮನೆಯ ಜೀತದಾಳಗಳು. ಎಷ್ಟೊಂದು ವಿಚಿತ್ರವಾಗಿ ಎಳೆದಿರುವೆ ಈ ರೈತನ ಬಾಳಲ್ಲಿರುವ ಬಾಳನ್ನು. ಈ ಬಡತನಕ್ಕೆ ಕೊನೆ ಎಂಬುದೇ ಇಲ್ಲವೇ? ನನ್ನ ತಮ್ಮ ಸುದೀಪ ಚೆನ್ನಾಗಿ ಓದುತ್ತಿದ್ದಾನೆ. ಅವನಿಗೊಂದು ನೌಕರಿ ಸಿಕ್ಕರೆ ನಾನು ಕೂಡ ಈ ಸಮಾಜದಲ್ಲಿ ಒಂದು ಕುಟುಂಬದಂತೆ ಬಾಳಬಹುದು. ದೇವ, ನಿನ್ನಲ್ಲಿ ಕೇಳಿಕೊಳ್ಳುವುದು ಒಂದೇ, ನನ್ನ ತಮ್ಮ ಸುದೀಪ ಚೆನ್ನಾಗಿ ಓದಿ ಒಂದು ನೌಕರಿ ಸಿಗುವಂತೆ ಮಾಡಿ. ಈ ಭೂತಾಯಿಯ ಚಚ್ಚಲ ಮಗನ ನಿಮಗೆ ವಂದನೆ ತಂದೆ, ವಂದನೆ.